ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುವರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದ 143ನೆಯ ಸಂಚಿಕೆ ಹಾಗೂ ಮಂದಾರ್ತಿ ಸ್ಥಳ ಪುರಾಣದ 4ನೆಯ ಹಾಗೆ ಕೊನೆಯ ಕಂತಿನಲ್ಲಿ ನಾವಿದ್ದೇವೆ. ಶ್ರೀದೇವಿ ಲೀಲೆಯ 12ನೆಯ ಮಾಲಿಕೆಯೂ ಆಗಿರುವ ಇದನ್ನು ಶ್ರೀ ಮಂದಾರ್ತಿ ದೇವಿಯ ಒಂದು ಶ್ಲೋಕದೊಂದಿಗೆ ಶುರು ಹಚ್ಚೋಣ. ಶ್ರೀ ದುರ್ಗಾ ನಮಸ್ತುಭ್ಯಂ ಮಂದಾರ್ತಿ ಪುರವಾಸಿನಿ ಅನ್ನದಾನ ಪ್ರಿಯೇ ದೇವಿ ಅಭಯದಾತೆ ಮಹೇಶ್ವರಿ ಯಕ್ಷಗಾನ ಪ್ರಿಯೇ ದೇವಿ ನಾಗಶಕ್ತಿ ಸಮನ್ವಿತೆ ರಂಗಪೂಜಾ ಪ್ರಿಯೇ ದೇವಿ ವೈರಾಗ್ಯ ಫಲದಾಯಿನಿ. ಸುದೇವ ಮುನಿಯ ಆಶ್ರಯದಲ್ಲಿದ್ದ ದೇವವರ್ಮ ರಾಜನ ಪಟ್ಟ ಮಹಿಷಿಯನ್ನು ಸೆಳೆದೊಯ್ಯಲು ಮಹಿಷಾಸುರನು ಕಳುಹಿಸಿದ ಮಹೋದರನು ಮಹಾಶೌರ್ಯ ಪ್ರದರ್ಶಿಸಲು ಮಂದಾರ್ತಿಗೆ ದಾಳಿ ಮಾಡಿದನು. ಬಂದವನೇ ನೇರ ಋಷಿಯ ಮೇಲೆ ಶರಪ್ರಯೋಗ ಶುರು ಮಾಡಿದನು. ಋಷಿಯು ರಾಜದಂಪತಿಗಳು ದೇವಿಯನ್ನು ಭಕ್ತಿಯಿಂದ ಸ್ತುತಿಸತೊಡಗಿದರು. ಒಡನೆ ಮಹೋದರನ ಎದುರಿಗೆ ಬೃಹದಾಕೃತಿಯ ಹುತ್ತವೊಂದೆದ್ದು ರಾಜರಾಣಿಯನ್ನು ಮುನಿಯನ್ನು ಮರೆಮಾಡಿತು. ದಾನವನ ಅಸ್ತ್ರಗಳೆಲ್ಲ ಹುತ್ತದಲ್ಲಿ ಹೊಕ್ಕು ಮರೆಯಾಗತೊಡಗಿದವು. ಕ್ರೋಧಾವೇಶದಿಂದ ಮಹೋದರನು ಹುತ್ತವನ್ನು ಛೇದಿಸಲು ಗದಾ ಪಾಣಿಯಾಗಿ ಧಾವಿಸಲು ಶ್ರೀದೇವಿಯು ವೀರಭದ್ರನನ್ನು ಯುದ್ಧಕ್ಕೆ ಕಳುಹಿಸಿದಳು. ರುದ್ರಂತೆ ಆರ್ಭಟಿಸುತ್ತಾ ವೀರಭದ್ರನು ಮಹೋದರನ ರುಂಡವನ್ನು ಚೆಂಡಾಡಿದನು. ಸೇನಾಪತಿ ಮರಣ ಹೊಂದಿದ ವಿಚಾರ ತಿಳಿದ ಮಹಿಷಾಸುರನು ಮಂತ್ರಿಯೂ ಮಹಾಮಾಯಾವಿಯೂ ಆದ ದುರ್ಮುಖನನ್ನು ಯುದ್ಧಕ್ಕೆ ಕಳುಹಿಸಿದನು ಮಂದಾರ್ತಿಗೆ. ಹೇಮಾದ್ರಿಯಿಂದ ಮಂದಾರ್ತಿಯವರೆವಿಗೆ ಬೆಂಕಿಯ ಹೊಳೆಯಾಗಿ ಹರಿದು ಬಂದ ದುರ್ಮುಖನನ್ನು ಗಮನಿಸಿದ ದೇವಿ ಹಾಯ್ ಗುಳಿಯನ್ನು ಸೃಷ್ಟಿಸಿ ಬೆಂಕಿಯನ್ನೆಲ್ಲ ತಿನ್ನಲು ಹೇಳಿದಳು. ಅಗ್ನಿಧಾರೆಯನ್ನೆಲ್ಲ ಆಪೋಷಣ ಮಾಡಿದ ಹಾಯ್ಗುಳಿ ಸಂತಸದಿಂದ ಕುಣಿದಾಡಿದಳು. ಆಗ ಬೆದರಿದ ದುರ್ಮುಖನು ದ್ವಾರವೇ ಇಲ್ಲದ ಕಲ್ಲಿನ ಕೋಟೆಯನ್ನು ಸೃಷ್ಟಿಸಿದನು. ಕೂಡಲೇ ದೇವಿಯು ಕಲ್ಕುಡನನ್ನು ಸೃಷ್ಟಿಸಿ ರಕ್ಕಸನ ಮಾಯೆಯನ್ನು ಛೇದಿಸಲು ಹೇಳಿದಳು. ಕಲ್ಕುಡನು ದೇವಿ ಧ್ಯಾನಿಸುತ್ತಾ ಮಹಾನ್ ಕೋಟೆಯನ್ನು ಭೇದಿಸಿ ದುರ್ಮುಖನನ್ನು ಎಳೆದು ದೇವಿಯ ಎದುರು ತಂದು ನಿಲ್ಲಿಸಿದನು. ಆದರೂ ಧೈರ್ಯಗೊಂದದ ದುರ್ಮುಖನು ದೇವಿಯ ಮೇಲೆ ಬಾಣ ಪ್ರಯೋಗಿಸಲು ದೇವಿಯು ಬರ್ಬರಿಕನನ್ನು ಯುದ್ಧಕ್ಕೆ ಕಳುಹಿಸಿದಳು. ಆ ಬರ್ಬರಿಕನು ಅಂದರೆ ಬೊಬ್ಬರಿಯನು ಯುದ್ಧದಲ್ಲಿ ದುರ್ಮುಖನನ್ನು ಕೊಂದು ಹಾಕಿದನು. ದುರ್ಮುಖನು ಮಾಡಿದ ವಾರ್ತೆ ತಿಳಿದ ಮಹಿಷಾಸುರನಿಗೆ ಅತ್ಯಾಶ್ಚರ್ಯವಾಯಿತು. ದುರ್ಮುಖನಿಗೆ ಸೋಲುಣಿಸಿದ ಶಕ್ತಿ ಯಾವುದೆಂದು ಚತುರಂಗಬಲ ಸಮೇತನಾಗಿ ದೈತ್ಯ ಗಣನದೊಂದಿಗೆ ಸ್ವಯಂ ಮಂದಾರ್ತಿಗೆ ಬಂದನು ಮಹಿಷಾಸುರ. ಘಾತಕ ಶರವನ್ನು ಎಸೆದಂತೆಲ್ಲ ವಾಲ್ಮೀಕದಲ್ಲಿ ಮಾಯವಾಗುವ ಚೋದ್ಯವನ್ನು ಕಂಡು ದಂಗು ಬಡಿದನು ಮಹಿಷ. ಒಮ್ಮೆ ಹುತ್ತ ಮಗದೊಮ್ಮೆ ಅಷ್ಟಭುಜಾಂಕಿತೆ ಕಾಣಬರುತ್ತಿದ್ದ ಆಕೃತಿಯನ್ನು ನೋಡಿ ಮಹಿಷಾಸುರನು ಕ್ರಮೇಣ ಪೂರ್ವ ಜನ್ಮದ ಸ್ಮೃತಿಯನ್ನು ಹೊಂದತೊಡಗಿದನು. ಈ ಜನ್ಮ ಕೊನೆಯಾಗಿ ಮತ್ತೆ ಶಿವನ ವಾಹನವಾಗುವ ಸಮಯ ಬಂದಿದೆ ಎಂದು ಆನಂದ ತುಂದಿಲನಾದ ಮಹಿಷನು ಎದುರಿಗೆ ಮಾತ್ರ ಭೀಕರವಾಗಿ ಸಂಕರ ಕಣಿಯಾದನು. ದೇವಿ ಒಮ್ಮೆ ಅಟ್ಟಹಾಸ ಮಾಡಲು ಚಾಮುಂಡೇಶ್ವರಿ ಆವಿರ್ಭವಿಸಿ ಆದಿಮಾಯೆಯ ಸೂಚನೆಯಂತೆ ರಕ್ಕಸರನ್ನು ಮರ್ದಿಸತೊಡಗಿದಳು. ಅಸಂಖ್ಯ ರಕ್ಕಸರು ಮಡಿದು ಅಳಿದುಳಿದವರು ಕಾಡು ಪ್ರಾಣಿಗಳಾಗಿ ರೂಪ ಬದಲಾಯಿಸಿ ಅರಣ್ಯದಲ್ಲಡಗಿದರು. ಒಡನೆ ವ್ಯಾಘ್ರೇಶ್ವರಿಯನ್ನು ಸೃಜಿಸಿದ ಶ್ರೀದೇವಿಯು ಆ ಕಾಮರೂಪಧಾರಿಗಳಾದ ರಕ್ಕಸರನ್ನು ಕೊಲ್ಲಿಸಿದಳು. ಎಣೆ ಇಲ್ಲದ ಸಾಹಸ ಪ್ರದರ್ಶಿಸಿದ ಮಹಿಷ ತನ್ನ ಅಂತ್ಯ ಸನಿಹವಾಗುತ್ತಿರುವುದನ್ನು ಮನಗಂಡು ಮಂದಾರ್ತಿ ಇಡೀ ನಡುಗುವಂತೆ ಒಮ್ಮೆ ಸಿಂಹನಾದ ಮಾಡಿದನು. ಮರುಕ್ಷಣದಲ್ಲಿ ನತಮಸ್ತಕನಾಗಿ ಶ್ರೀದೇವಿಯಲ್ಲಿ, ಈ ನಿನ್ನ ಕಂದನ ಒಂದು ಬೇಡಿಕೆಯನ್ನು ಈಡೇರಿಸುವೆಯಾ ತಾಯಿ ಎಂದನು. ಆರ್ದ್ರ ಹೃದಯದ ಶ್ರೀದೇವಿಯು
ಯುದ್ಧ ನಿಲ್ಲಿಸಿ ಕೇಳು ಎಂದು ಬಿಟ್ಟಳು. ಹೇ ಮಾತೆ, ನಾನು ಜನ್ಮ ತಾಳಿದ ಕುರುಹಾಗಿ ಹೇಮಾದ್ರಿಯಲ್ಲಿ ಜನರು ನನ್ನನ್ನು ಪೂಜಿಸುವಂತೆಯೂ ಹಾಗೂ ನಿನ್ನ ಈ ಪಾವನ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಒಂದು ದಿನ ಕೆಂಡ ಸೇವೆ ನಡೆಸುವಂತೆಯೂ ಕೆಂಡದ ಹರಿಕೆ ಹೇಳಿ ನಿಷ್ಠೆಯಿಂದ ನರಕೊಂಡವರ ಇಷ್ಟಾರ್ಥ ಸಿದ್ಧಿಸುವಂತೆಯೂ ಅನುಗ್ರಹಿಸಬೇಕು ಎಂದನು. ತಥಾಸ್ತು, ಹಾಗೆಯೇ ಆಗಲಿ ಎಂದಳು ಶ್ರೀದೇವಿ. ಪ್ರಿಯ ಶ್ರೋತೃಗಳೇ, ಈಗಲೂ ಶ್ರೀ ಮಂದಾರ್ತಿ ಜಾತ್ರೋತ್ಸವದಲ್ಲಿ ಕೆಂಡ ಸೇವೆಯ ವಿಶೇಷವನ್ನು ಗಮನಿಸಬಹುದು. ನಂತರ ಭೀಷಣ ಯುದ್ಧದಲ್ಲಿ ಮಹಿಷನನ್ನು ಶೂಲದಿಂದ ಇರಿದ ಶ್ರೀದೇವಿ ಕೊನೆಗೂ ಅವನನ್ನು ಕೊಂದು ಅವನ ಜೀವಕ್ಕೆ ಮುಕ್ತಿಯನ್ನಾಡಿದಳು. ಈ ರೀತಿ ಭೂಭಾರ ಹರಣವಾಗಿ ಮರಳಿ ನಂದಿ ರೂಪು ತಳೆದು ಪಾವನನಾಗಿ ಕೈಲಾಸ ಸೇರಿದನು. ಶಿವನು ಅವನನ್ನು ಆನಂದದಿಂದ ಬರಮಾಡಲು ಗಣಗಳೆಲ್ಲ ಆನಂದದಿಂದ ಕುಣಿದಾಡಿದರು. ತದನಂತರ ಸುದೇಹ ಮುನಿ ದೇವವರ್ಮ ದಂಪತಿಗಳು ಶ್ರೀದೇವಿಯನ್ನು ವಿಧ ವಿಧವಾಗಿ ಸ್ತುತಿಸಿದರು. ಪೂಜಿಸಿ ಹರಿವಾಣ ನೈವೇದ್ಯವನ್ನರ್ಪಿಸಿದರು. ಶಾಂತಳಾದ ಶ್ರೀದೇವಿಯು, ಭಕ್ತಾಗ್ರೇಸರರೇ, ಇಂದಿನಿಂದ ನಾನು ಮಂದಾರ್ತಿಯಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ನೆಲೆಸುವೆನು. ನನ್ನನ್ನು ನಿಷ್ಠೆಯಿಂದ ಆರಾಧಿಸುವ ಸದ್ಗುಣಿಗಳ ಧಾರ್ಮಿಕರ ದುರಿತ ನಿವಾರಿಸಿ ಇಷ್ಟಾರ್ಥ ಕರುಣಿಸುವೆನು. ರಾಜನನ್ನು ಕುರಿತು ದೇವವರ್ಮ, ಜನಸಾಮಾನ್ಯರ ಲಕ್ಷ್ಯವನ್ನು ನನ್ನಲ್ಲಿ ಕೇಂದ್ರೀಕರಿಸಲು ಹಿಂದೆ ಸ್ವಪ್ನದಲ್ಲಿ ಬಾಲಬ್ರಹ್ಮಚಾರಿಯಾಗಿ ಸುಬ್ರಹ್ಮಣ್ಯ ತಿಳಿಸಿದಂತೆ ನಡೆ. ನಿನಗೂ ಸಂತಾನ ಪ್ರಾಪ್ತಿಯಾಗಿ ಲೋಕಕ್ಕೆ ಮಂಗಳವಾಗುತ್ತದೆ ಎಂದಳು. ಮುಂದುವರಿದು, ಈ ಸುದೇವ ಮುನಿಯಿಂದ ಮೂರ್ತಿ ಪ್ರತಿಷ್ಠಾಪಿಸಿ ದೇವಾಲಯ ನಿರ್ಮಿಸು ಎಂದಳು. ಅಂತೆಯೇ ಮುನಿಯನ್ನುದ್ದೇಶಿಸಿ, ಕೆಲ ಸಮಯದಲ್ಲಿ ನಿನಗೆ ಮೋಕ್ಷವನ್ನು ಕರುಣಿಸಲಿದ್ದೇನೆ ಎನ್ನುತ್ತಾ ಅಂತರ್ಧಾನಳಾದಳು. ಶ್ರೀದೇವಿಯ ಆಣತಿಯಂತೆ ರಾಜ ಭಕ್ತಿ ವೈಭವದಿಂದ ದುರ್ಗಾ ಮೂರ್ತಿಯನ್ನು ಮುನಿಯಿಂದ ಪ್ರತಿಷ್ಠಾಪಿಸಿ ದೇಗುಲ ನಿರ್ಮಿಸಿದನು. ಚಾಮುಂಡೇಶ್ವರಿ, ವ್ಯಾಘ್ರೇಶ್ವರಿ ಅಂದರೆ ಈಗಿನ ಹುಲಿದೇವರು, ಹಾಯ್ಗುಳಿ, ಕಲ್ಕುಡ, ಬೊಬ್ಬರಿಯ, ವೀರಭದ್ರಾದಿ ಪರಿವಾರದವರ ಪ್ರತಿಷ್ಠಾಪನೆಯು ಮಂದಾರ್ತಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇಂದಿಗೆ ಅತ್ಯಂತ ಪ್ರಸಿದ್ಧ ಶಕ್ತಿ ಕೇಂದ್ರವಾಗಿ ನಾಡಿನಲ್ಲಿ ಪ್ರಖ್ಯಾತವಾಗಿ ಮಂದಾರ್ತಿ ಸದ್ಭಕ್ತರ ಧರ್ಮದ ಪರವಾದ ಕೋರಿಕೆ ಖಂಡಿತವಾಗಿಯೂ ಈಡೇರಿಸಿಕೊಡುತ್ತದೆ ಎಂಬುದು ಹಿರಿದಾದ ನಂಬಿಕೆ. ಮಂದಾರ್ತಿ ದೇವಿಯ ಮಂಗಳ ಶ್ಲೋಕದೊಂದಿಗೆ ಮಂದಾರ್ತಿ ಸ್ಥಳ ಪುರಾಣಕ್ಕೆ ಅಂತಿಮ ವಿರಾಮ ನೀಡೋಣ. ಮಂಗಳಂ ಮಂದಾರ್ತಿ ಮಾತಾ ಸರ್ವಶಾಂತಿ ಪ್ರದಾಯಿನಿ ಸರ್ವಾಭೀಷ್ಟಪ್ರದೇ ದೇವಿ ಮಂಗಳಂ ದುರ್ಗಾಂಬಿಕೆ ಸೀತಾವಾರಾಹಿ ಮಧ್ಯೆ ಸ್ಥಿತಂ ಭೂಯೋ ಭೂಯೋ ಮಂಗಳಂ. ಓಂ ಶ್ರೀರಾಮಾಯ ನಮಃ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.